ಕಾರ್ಯಾಧ್ಯಕ್ಷರುಗಳನ್ನ ನೇಮಕ ಮಾಡಬೇಕಾಗತ್ತೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷರುಗಳನ್ನ ನೇಮಕ ಮಾಡುವಾಗ ಜಾತಿ, ಪ್ರಾದೇಶಿಕತೆ ಹೀಗೆ ಹಲವು ಸಮೀಕರಣಗಳನ್ನ ಪರಿಗಣಿಸಬೇಕಾಗತ್ತೆ. ಸೊ ಎಷ್ಟು ಮಂದಿಯನ್ನ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಬೇಕು, ಯಾರನ್ನ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಬೇಕು? ಈಗ ಉದಾಹರಣೆಗೆ ಲಿಂಗಾಯತ ಸಮುದಾಯ ಅಥವಾ ಬೇರೆ ಬೇರೆ ಸಮುದಾಯಗಳು ಯಾರನ್ನ ಬಿಟ್ಟಿದ್ದಾರೆ. ಈಗ ಒಕ್ಕಲಿಗ ಸಮುದಾಯದಿಂದ ಸಿಎಂ ಆಗಿದ್ದಾರೆ. ಅದೇ ರೀತಿಯಲ್ಲಿ ಅಹಿಂದ ವರ್ಗದಿಂದ ಕೂಡ ಕಾರ್ಯಾಧ್ಯಕ್ಷರನ್ನ ಮಾಡಿ ಅನ್ನುವಂಥ ಕೂಗು ಕೇಳಿ ಬರಬಹುದು. ಹಾಗಾಗಿ ಜಾತಿ ಪ್ರಾದೇಶಿಕತೆ ಆಧಾರದಲ್ಲಿ ಒಂದಷ್ಟು ಮಂದಿ ಕಾರ್ಯಾಧ್ಯಕ್ಷರುಗಳನ್ನ ನೇಮಕ ಮಾಡ್ತಾರೆ. ಇನ್ನು ಯುಟಿ ಖಾದರ್ ಅವರಿಗೆ ಸಚಿವ ಸ್ಥಾನ ಬೇಕು ಅಂತ ಕೇಳಿದರಂತೆ. ಹಾಗಾಗಿ ಸ್ಪೀಕರ್ ಪೀಠದಲ್ಲಿ ಬೇರೆ ಯಾರಾದರೂ ಹಿರಿಯರನ್ನ ಕೂರಿಸೋ ಬಗ್ಗೆ ಕೂಡ ಸಮಾಲೋಚನೆ ಮಾಡಬಹುದು ಅಂತ ಹೇಳಲಾಗಿದೆ. ಎಚ್ ಕೆ ಪಾಟೀಲ್, ಆರ್ ವಿ ದೇಶಪಾಂಡೆ, ಟಿಬಿ ಜಯಚಂದ್ರ, ಪರಮೇಶ್ವರ್ ಹೆಸರು ಚರ್ಚೆಗೆ ಬರುವ ಸಾಧ್ಯತೆ ಇದೆಯಂತೆ. ಪರಮೇಶ್ವರ್ ಅವರು ಡಿಸಿಎಂ ಕೇಳಿದ್ದಾರೆ. ಹಾಗಾಗಿ ಸ್ಪೀಕರ್ ಪೀಠಕ್ಕೆ ಬೇರೆ ಅನೇಕ ಹಿರಿಯರುಗಳ ಹೆಸರು ಕೇಳಿ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಕುರಿತಾಗಿ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಸುರೇಶ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಕಾರ್ಯಾಧ್ಯಕ್ಷರುಗಳನ್ನ ಎಷ್ಟು ಜನರನ್ನ ನೇಮಕ ಮಾಡ್ತಾರೆ, ಯಾರ್ಯಾರನ್ನ ನೇಮಕ ಮಾಡೋ ಸಾಧ್ಯತೆ ಇದೆ? ಹಾಗೆಯೇ ಸ್ಪೀಕರ್ನ ಯಾರನ್ನ ಮಾಡ್ತಾರಂತೆ? ಈಗ ಸದ್ಯಕ್ಕೆ ಯಾವೆಲ್ಲ ಹೆಸರುಗಳು ಕೇಳಿ ಬರ್ತಾ ಇದೆ? ಶ್ರೀಲಕ್ಷ್ಮಿ, ಈಗ ಸೋಮವಾರ ಅಂದ್ರೆ ನಾಳೆ ಏನಿದೆ, ನಾಳೆ ದೆಹಲಿಗೆ ಡಿ ಕೆ ಶಿವಕುಮಾರ್ ತೆರಳ್ತಾ ಇದ್ದಾರೆ. ಈಗಾಗಲೇ ಒಂದಷ್ಟು ಪಟ್ಟಿಗಳನ್ನು ಕೂಡ ಲಿಸ್ಟ್ಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಈಗ ಯಾವ ರೀತಿ ಆಗುತ್ತೆ ಅಂತಂದ್ರೆ, ಈಗ ನಾಳೆ ಪ್ರಮುಖವಾಗಿ ಈಗ ಡಿಸಿಎಂ ಹುದ್ದೆಗಳ ಸೃಷ್ಟಿ ಏನಿದೆ, ಈ ಹುದ್ದೆಗಳ ಸೃಷ್ಟಿಗೆ 4 ಡಿಸಿಎಂಗಳ ಹುದ್ದೆ ಸೃಷ್ಟಿ ಆಗಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಪಟ್ಟಿಡಿದ್ದಾರೆ. ಈಗ ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಮುಂದೆ ಇರತಕ್ಕಂಥ ಆಯ್ಕೆ, ಈಗ ಜೊತೆಗೆ ಅವರು ಹೈಕಮಾಂಡ್ಗೆ ಮನವೊಲಿಕೆ ಮಾಡಬೇಕಾಗಿರ್ತಕ್ಕಂಥ ಡಿಸಿಎಂ ಹುದ್ದೆಗಳ ಸೃಷ್ಟಿ ಬೇಡ ಅಂತಕ್ಕಂಥದ್ದು. ಈಗಾಗಲೇ ಒಂದು ರೌಂಡ್ ಮನವಿ ಕೂಡ ಮಾಡಿದ್ದಾರೆ. ಅದಾದ ನಂತರ ಈಗ ಡಿಸಿಎಂ ಹುದ್ದೆಗಳು ಆಗ್ಲೇಬೇಕು, ಅನಿವಾರ್ಯತೆ ಇದೆ ಅಂತ ಹೇಳಿ ಏನಾದ್ರು ಹೈಕಮಾಂಡ್ ಹೇಳಿದ್ದೆ. ಆದರೆ ಆಗ ಮತ್ತೆ ಸಮುದಾಯವಾರು, ಜಾತಿವಾರು ಏನಾಗುತ್ತೆ, ಎಲ್ಲವೂ ಕೂಡ ಚೇಂಜ್ ಆಗ್ತಾ ಹೋಗುವಂತದ್ದು. ಅಂದ್ರೆ ಈಗ ಪ್ರಭಾವಿ ಮತ್ತೆ ಸಮುದಾಯಗಳು ಏನಿದಾವೆ, ಒಂದು ದಲಿತ ಕೋಟ ಇರತಕ್ಕಂಥದ್ದು, ಜೊತೆಗೆ ಅಲ್ಪಸಂಖ್ಯಾತರು ಕೂಡ ಇರತಕ್ಕಂಥದ್ದು, ಹಾಗೇನೆ ಒಬಿಸಿ ಮತ್ತೆ ಈಗೇನಾಗಿದೆ, ಈ 3 ಇದರಲ್ಲೂ ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಇಲ್ಲಿ ಡಿಸಿಎಂ ಹುದ್ದೆಗಳು ಸೃಷ್ಟಿ ಆಗಲೇಬೇಕು ಅಂತ ಹೇಳಿ ಏನಾದ್ರು ಹೈಕಮಾಂಡ್ ಹೇಳಿದ್ದೆ. ಆದ್ರೆ ಸಹಜವಾಗಿ ಕೆಪಿಸಿಸಿ ಅಧ್ಯಕ್ಷರಿಗೂ ಅಲ್ಲಿ ಏನಿದೆ, ಅಲ್ಲಿಯೂ ಕೂಡ ಸಮುದಾಯ ಚೇಂಜ್ ಆಗುವಂತದ್ದು. ಈ ಸದ್ಯ ಸತೀಶ್ ಜಾರಕಿಹೊಳಿ ಅವರ ಹೆಸರು ಬಹಳ ಪ್ರಬಲವಾಗಿ ಮುನ್ನೆಲೆಗೆ ಇದೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಈಗಾಗಲೇ ಹೈಕಮಾಂಡ್ ನಲ್ಲೂ ಕೂಡ ಒಂದು ಸುತ್ತಿನ ಮಾತುಕತೆ ನಡೆಸಿರ್ತಕ್ಕಂಥದ್ದು. ಆದ್ರೆ ನೋಡಿ, ಈಗ ಡಿಸಿಎಂ ಹುದ್ದೆ ಬೇಕೇ ಬೇಕು ಅಂತ ಹೇಳಿ ಇಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪಟ್ಟಣ ಹಿಡಿದಿದ್ದಾರೆ. ಈಗ ಹಾಗೆ ಏನಾದ್ರು ಆಗಿದ್ದೆ ಆದ್ರೆ ಅವ್ರಿಗೆ ಕೊಡ್ಲೇಬೇಕಾಯಿತು ಅಂತ ಅಂದ್ರೆ, ಇಲ್ಲ ಅಂತಂದ್ರೆ ನೋಡಿ, ಖಂಡಿತವಾಗ್ಲೂ ಕೂಡ ಸಮುದಾಯದಲ್ಲೇ ಇಬ್ಬಾಗಗಳಾಗುವಂತದ್ದು, ಸಮುದಾಯವೇ ಒಡಕಾಗುವಂತಹ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಮೇಲೆ ಪರಿಣಾಮ ಬೀರುತ್ತೆ. ಪಕ್ಷದಲ್ಲಿ ಆಂತರಿಕವಾಗಿ ಬೇರೆ ಬೇರೆ ರೀತಿಯ ಜಗಳಗಳು, ಬೇರೆ ಬೇರೆ ರಾಜಕೀಯವಾಗಿ ಒಂದಷ್ಟು ಗೊಂದಲಗಳು ಶುರುವಾಗುವಂತಹ ಸಾಧ್ಯತೆಗಳು ಇರತಕ್ಕಂಥದ್ದು. ಪ್ರಿಯಾಂಕ್ ಖರ್ಗೆ ಅವರಿಗೆ ಡಿಸಿಎಂ ಹುದ್ದೆಯನ್ನು ಕೊಡಬೇಕು ಅಂತ ಒಂದು ಕಡೆ ಹೈಕಮಾಂಡ್ ಇದ್ರೆ, ಈ ಕಡೆ ಪರಮೇಶ್ವರ್ ನಮ್ಮ ಸ್ಥಾನ ಏನು ಅಂತಕ್ಕಂಥದ್ದು ಇವರಿಗಿರ್ತಕ್ಕಂಥ ಪ್ರಶ್ನೆ. ಇದೆಲ್ಲವೂ ಒಂದು ಕಡೆ ಆದ್ರೆ, ಈಗ ಸದ್ಯ ಕೆಪಿಸಿಸಿಗೆ ಈ ಅಧ್ಯಕ್ಷರ ಜೊತೆಗೆ ಕಾರ್ಯಾಧ್ಯಕ್ಷರನ್ನು ಕೂಡ ನೇಮಕ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ. ಅದೆಲ್ಲವೂ ಕೂಡ ಈಗಲೇ ಆಗತ್ತೆ ಅಂತಕ್ಕಂಥದ್ದಲ್ಲ. ಆದ್ರೆ ಹೈಕಮಾಂಡ್ ಗಮನಕ್ಕೆ ಇದೆಲ್ಲವನ್ನು ಕೂಡ ತರುವಂತದ್ದಾಗತ್ತೆ. ಮೊದಲನೇದಾಗಿ ಕೆಪಿಸಿಸಿ ಅಧ್ಯಕ್ಷರು ಮತ್ತೆ ಡಿಸಿಎಂ ಹುದ್ದೆಗಳಷ್ಟೇ ಈಗ ಪ್ರಮುಖವಾಗಿರ್ತಕ್ಕಂಥ. ಇದರ ನಂತರ ಏನು ಸಚಿವರ ಪಟ್ಟಿಗೂ ಕೂಡ ಫೈನಲ್ ಆಗಿ ಅಂತಿಮವಾಗಿ ಒಂದಿಷ್ಟು ಮುದ್ರೆ ಹೊದಿಸ್ಕೊಂಡ್ಬರುವಂತದ್ದು. ಈ ಮೊದಲ ಹಂತದಲ್ಲಿ ಸುಮಾರು 8 ರಿಂದ 10 ಜನಕ್ಕೆ ಸಚಿವರು ಎಂಟ್ರಿ ಆಗುವಂತ ಸಾಧ್ಯತೆ ಇರತಕ್ಕಂಥ ನೂತನ ಕ್ಯಾಬಿನೆಟ್ಗೆ. ಈ 8 ರಿಂದ 10 ಜನದಲ್ಲಿ 4 ರಿಂದ 5 ಜನ ಸಿದ್ದರಾಮಯ್ಯ ಅವರ ಆಪ್ತರು, ಮತ್ತೆ 4 ರಿಂದ 5 ಜನ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಇರ್ತಾರೆ ಅಂತಕ್ಕಂಥದ್ದು. ಸದ್ಯ ಮೊದಲನೇ ಸುತ್ತಿನಲ್ಲಿ ಈಗಾಗಲೇ ಸಾಕಷ್ಟು ಹೆಸರುಗಳು ಕೇಳಿ ಬರ್ತಿದೆ. ಆದ್ರೂ ಕೂಡ ಹೈಕಮಾಂಡ್ ಅಂತಿಮವಾಗಿ ಯಾರಿಗೆ ಮುದ್ರೆ ಹೊತ್ತುತ್ತಾರೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಈಗಾಗಲೇ ಯುಟಿ ಖಾದರ್ ಅವರು ಕೂಡ ಬಹಳ ವಿಶ್ವಾಸದಲ್ಲಿದ್ದಾರೆ. ನಾನು ಮೊದಲ ಸುತ್ತಿನಲ್ಲಿ ನನ್ನ ಹೈಕಮಾಂಡ್ ಪರಿಗಣಿಸ್ತಾರೆ ಅಂತಕ್ಕಂಥದ್ದು ಕೂಡ ಬಹಳ ಅಂದ್ರೆ ತುಂಬಾ ವಿಶ್ವಾಸದಲ್ಲಿರ್ತಕ್ಕಂಥದ್ದು. ಹೀಗಾಗಿನೇ ಈಗ ಸ್ಪೀಕರ್ ಸ್ಥಾನ ಏನಿದೆ ಅದು ಬೇರೆಯವರಿಗೆ ಆಗತ್ತೆ ಅಂತ ಹೇಳಿ ಚರ್ಚೆಗೆ ಮುನ್ನೆಲೆಗೆ ಬಂದಿರತಕ್ಕಂಥ. ಒಂದು ಕಡೆಗೆ ಸ್ಪೀಕರ್ ಸ್ಥಾನಕ್ಕೆ ಪ್ರಬಲವಾಗಿ ಏನು ಟಿಬಿ ಜಯಚಂದ್ರ ಅವರ ಹೆಸರುಗಳು ಕೇಳಿ ಬರ್ತಾ ಇದೆ, ದಿನೇಶ್ ಗುಂಡೂರಾವ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ನೋಡ್ಬೇಕು
ಅಂದ್ರೆ ಇಲ್ಲಿ ಎಚ್ ಕೆ ಪಾಟೀಲ್ ಅವರ ಹೆಸರು ಕೂಡ ಕೇಳಿ ಬರ್ತಕ್ಕಂಥ ಒಂದು ವೇಳೆ ಅವರು ಇರ್ತಕ್ಕಂಥ ನಿಭಾಯಿಸ್ತಿರ್ತಕ್ಕಂಥ ಖಾತೆಗಳು ಏನಿದ್ವು ಈ ಖಾತೆಗಳು ಏನಾದರೂ ಬದಲಾವಣೆ ಆಯ್ತು ಅಂತಂದ್ರೆ ಸಹಜವಾಗಿ ಆ ಖಾತೆಗಳು ಬೇರೆಯವರು ಸಿಗುವಂತದ್ದು. ಸೊ ಹೀಗಾಗಿ ಅಳೆದು ತೂಗಿ ನಾಳೆ ಸೋಮವಾರ ಅಂತಿಮವಾಗಿ ಒಂದಷ್ಟು ಹೈಕಮಾಂಡ್ ನಿಂದ ಪಟ್ಟಿ ರೆಡಿ ಆಗುತ್ತೆ. ಬಹುಶಃ ನಾಳೆ ಸಂಜೆ ವೇಳೆಗೆ ಒಂದಷ್ಟು ಕ್ಲಿಯರ್ ಪಿಕ್ಚರ್ ಸಿಗುವಂತ ಸಾಧ್ಯತೆಗಳು ಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಸುರೇಶ್. ಡೀಟೇಲ್ಸ್ಗಾಗಿ ಕಾರ್ಯಾಧ್ಯಕ್ಷರುಗಳನ್ನ ನೇಮಕ ಮಾಡಬೇಕಾಗತ್ತೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷರುಗಳನ್ನ ನೇಮಕ ಮಾಡುವಾಗ ಜಾತಿ, ಪ್ರಾದೇಶಿಕತೆ ಹೀಗೆ ಹಲವು ಸಮೀಕರಣಗಳನ್ನ ಪರಿಗಣಿಸಬೇಕಾಗತ್ತೆ. ಸೊ ಎಷ್ಟು ಮಂದಿಯನ್ನ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಬೇಕು, ಯಾರನ್ನ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಬೇಕು? ಈಗ ಉದಾಹರಣೆಗೆ ಲಿಂಗಾಯತ ಸಮುದಾಯ ಅಥವಾ ಬೇರೆ ಬೇರೆ ಸಮುದಾಯಗಳು ಯಾರನ್ನ ಬಿಟ್ಟಿದ್ದಾರೆ. ಈಗ ಒಕ್ಕಲಿಗ ಸಮುದಾಯದಿಂದ ಸಿಎಂ ಆಗಿದ್ದಾರೆ. ಅದೇ ರೀತಿಯಲ್ಲಿ ಅಹಿಂದ ವರ್ಗದಿಂದ ಕೂಡ ಕಾರ್ಯಾಧ್ಯಕ್ಷರನ್ನ ಮಾಡಿ ಅನ್ನುವಂಥ ಕೂಗು ಕೇಳಿ ಬರಬಹುದು. ಹಾಗಾಗಿ ಜಾತಿ ಪ್ರಾದೇಶಿಕತೆ ಆಧಾರದಲ್ಲಿ ಒಂದಷ್ಟು ಮಂದಿ ಕಾರ್ಯಾಧ್ಯಕ್ಷರುಗಳನ್ನ ನೇಮಕ ಮಾಡ್ತಾರೆ. ಇನ್ನು ಯುಟಿ ಖಾದರ್ ಅವರಿಗೆ ಸಚಿವ ಸ್ಥಾನ ಬೇಕು ಅಂತ ಕೇಳಿದಾರಂತೆ. ಹಾಗಾಗಿ ಸ್ಪೀಕರ್ ಪೀಠದಲ್ಲಿ ಬೇರೆ ಯಾರಾದರೂ ಹಿರಿಯರನ್ನ ಕೂರಿಸೋ ಬಗ್ಗೆ ಕೂಡ ಸಮಾಲೋಚನೆ ಮಾಡಬಹುದು ಅಂತ ಹೇಳಲಾಗಿದೆ. ಎಚ್ ಕೆ ಪಾಟೀಲ್, ಆರ್ ವಿ ದೇಶಪಾಂಡೆ, ಟಿಬಿ ಜಯಚಂದ್ರ, ಪರಮೇಶ್ವರ್ ಹೆಸರು ಚರ್ಚೆಗೆ ಬರುವ ಸಾಧ್ಯತೆ ಇದೆಯಂತೆ. ಪರಮೇಶ್ವರ್ ಅವರು ಡಿಸಿಎಂ ಕೇಳಿದ್ದಾರೆ. ಹಾಗಾಗಿ ಸ್ಪೀಕರ್ ಪೀಠಕ್ಕೆ ಬೇರೆ ಅನೇಕ ಹಿರಿಯರುಗಳ ಹೆಸರು ಕೇಳಿ ಬರ್ತಾ ಇದೆ ಅಂತ ಹೇಳಲಾಗ್ತದೆ. ಈ ಕುರಿತಾಗಿ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಸುರೇಶ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಕಾರ್ಯಾಧ್ಯಕ್ಷರುಗಳನ್ನ ಎಷ್ಟು ಜನರನ್ನ ನೇಮಕ ಮಾಡ್ತಾರೆ, ಯಾರ್ಯಾರನ್ನ ನೇಮಕ ಮಾಡೋ ಸಾಧ್ಯತೆ ಇದೆ, ಹಾಗೆಯೇ ಸ್ಪೀಕರ್ನ ಯಾರನ್ನ ಮಾಡ್ತಾರಂತೆ? ಈಗ ಸದ್ಯಕ್ಕೆ ಯಾವೆಲ್ಲ ಹೆಸರುಗಳು ಕೇಳಿ ಬರ್ತಾ ಇದೆ? ಶ್ರೀಲಕ್ಷ್ಮಿ, ಈಗ ಸೋಮವಾರ ಅಂದ್ರೆ ನಾಳೆ ಏನಿದೆ, ನಾಳೆ ದೆಹಲಿಗೆ ಡಿ ಕೆ ಶಿವಕುಮಾರ್ ತೆರಳ್ತಾ ಇದ್ದಾರೆ. ಈಗಾಗಲೇ ಒಂದಷ್ಟು ಪಟ್ಟಿಗಳನ್ನು ಕೂಡ ಲಿಸ್ಟ್ಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಈಗ ಯಾವ ರೀತಿ ಆಗುತ್ತೆ ಅಂತಂದ್ರೆ, ಈಗ ನಾಳೆ ಪ್ರಮುಖವಾಗಿ ಈಗ ಡಿಸಿಎಂ ಹುದ್ದೆಗಳ ಸೃಷ್ಟಿ ಏನಿದೆ, ಈ ಹುದ್ದೆಗಳ ಸೃಷ್ಟಿಗೆ 4 ಡಿಸಿಎಂಗಳ ಹುದ್ದೆ ಸೃಷ್ಟಿ ಆಗಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಪಟ್ಟಿಡಿದ್ದಾರೆ. ಈಗ ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಮುಂದೆ ಇರತಕ್ಕಂಥ ಆಯ್ಕೆ, ಈಗ ಜೊತೆಗೆ ಅವರು ಹೈಕಮಾಂಡ್ಗೆ ಮನವೊಲಿಕೆ ಮಾಡಬೇಕಾಗಿರ್ತದ್ದು ಡಿಸಿಎಂ ಹುದ್ದೆಗಳ ಸೃಷ್ಟಿ ಬೇಡ ಅಂತಕ್ಕಂಥದ್ದು. ಈಗಾಗಲೇ ಒಂದು ರೌಂಡ್ ಮನವಿ ಕೂಡ ಮಾಡಿದ್ದಾರೆ. ಅದಾದ ನಂತರ ಈಗ ಡಿಸಿಎಂ ಹುದ್ದೆಗಳು ಆಗ್ಲೇಬೇಕು, ಅನಿವಾರ್ಯತೆ ಇದೆ ಅಂತ ಹೇಳಿ ಏನಾದ್ರು ಹೈಕಮಾಂಡ್ ಹೇಳಿದ್ದೆ. ಆದರೆ ಆಗ ಮತ್ತೆ ಸಮುದಾಯವಾರು, ಜಾತಿವಾರು ಏನಾಗುತ್ತೆ, ಎಲ್ಲವೂ ಕೂಡ ಚೇಂಜ್ ಆಗ್ತಾ ಹೋಗುವಂತದ್ದು. ಅಂದ್ರೆ ಈಗ ಪ್ರಭಾವಿ ಮತ್ತೆ ಸಮುದಾಯಗಳು ಏನಿದಾವೆ, ಒಂದು ದಲಿತ ಕೋಟ ಇರತಕ್ಕಂಥದ್ದು, ಜೊತೆಗೆ ಅಲ್ಪಸಂಖ್ಯಾತರು ಕೂಡ ಇರತಕ್ಕಂಥದ್ದು, ಹಾಗೇನೆ ಒಬಿಸಿ ಮತ್ತೆ ಈಗೇನಾಗಿದೆ ಈ 3 ಇದರಲ್ಲೂ ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಇಲ್ಲಿ ಡಿಸಿಎಂ ಹುದ್ದೆಗಳು ಸೃಷ್ಟಿ ಆಗ್ಲೇಬೇಕು ಅಂತ ಹೇಳಿ ಏನಾದ್ರು ಹೈಕಮಾಂಡ್ ಹೇಳಿದ್ದೆ. ಆದ್ರೆ ಸಹಜವಾಗಿ ಕೆಪಿಸಿಸಿ ಅಧ್ಯಕ್ಷರಿಗೂ ಅಲ್ಲಿ ಏನಿದೆ, ಅಲ್ಲಿಯೂ ಕೂಡ ಸಮುದಾಯ ಚೇಂಜ್ ಆಗುವಂತದ್ದು. ಈ ಸದ್ಯ ಸತೀಶ್ ಜಾರಕಿಹೊಳಿ ಅವರ ಹೆಸರು ಬಹಳ ಪ್ರಬಲವಾಗಿ ಮುನ್ನೆಲೆಗೆ ಇದೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಈಗಾಗಲೇ ಹೈಕಮಾಂಡ್ ನಲ್ಲೂ ಕೂಡ ಒಂದು ಸುತ್ತ ಮಾತುಕತೆ ನಡೆಸಿರ್ತಕ್ಕಂಥದ್ದು. ಆದ್ರೆ ನೋಡಿ, ಈಗ ಡಿಸಿಎಂ ಹುದ್ದೆ ಬೇಕೇ ಬೇಕು ಅಂತ ಹೇಳಿ ಇಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪಟ್ಟಣ ಹಿಡಿದಿದ್ದಾರೆ. ಈಗ ಹಾಗೆ ಏನಾದ್ರು ಆಗಿದ್ದೆ ಆದ್ರೆ ಅವ್ರಿಗೆ ಕೊಡ್ಲೇಬೇಕಾಯಿತು ಅಂತ ಅಂದ್ರೆ, ಇಲ್ಲ ಅಂತಂದ್ರೆ ನೋಡಿ ಖಂಡಿತವಾಗ್ಲೂ ಕೂಡ ಸಮುದಾಯದಲ್ಲೇ ಇಬ್ಬಾಗಗಳಾಗುವಂತದ್ದು, ಸಮುದಾಯವೇ ಒಡಕಾಗುವಂತಹ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಮೇಲೆ ಪರಿಣಾಮ ಬೀರುತ್ತೆ. ಪಕ್ಷದಲ್ಲಿ ಆಂತರಿಕವಾಗಿ ಬೇರೆ ಬೇರೆ ರೀತಿಯ ಜಗಳಗಳು, ಬೇರೆ ಬೇರೆ ರಾಜಕೀಯವಾಗಿ ಒಂದಷ್ಟು ಗೊಂದಲಗಳು ಶುರುವಾಗುವಂತಹ ಸಾಧ್ಯತೆಗಳು ಇರತಕ್ಕಂಥದ್ದು. ಪ್ರಿಯಾಂಕ್ ಖರ್ಗೆ ಅವರಿಗೆ ಡಿಸಿಎಂ ಹುದ್ದೆಯನ್ನು ಕೊಡಬೇಕು ಅಂತ ಒಂದು ಕಡೆ ಹೈಕಮಾಂಡ್ ಇದ್ರೆ, ಈ ಕಡೆ ಪರಮೇಶ್ವರ್ ನಮ್ಮ ಸ್ಥಾನ ಏನು ಅಂತಕ್ಕಂಥದ್ದು ಇವ್ರಿಗಿರ್ತಕ್ಕಂಥ ಪ್ರಶ್ನೆ. ಇದೆಲ್ಲವೂ ಒಂದು ಕಡೆ ಆದ್ರೆ, ಈಗ ಸದ್ಯ ಕೆಪಿಸಿಸಿಗೆ ಈ ಅಧ್ಯಕ್ಷರ ಜೊತೆ ಕಾರ್ಯಾಧ್ಯಕ್ಷರನ್ನು ಕೂಡ ನೇಮಕ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ. ಅದೆಲ್ಲವೂ ಕೂಡ ಈಗಲೇ ಆಗತ್ತೆ ಅಂತಕ್ಕಂಥದ್ದಲ್ಲ. ಆದ್ರೆ ಹೈಕಮಾಂಡ್ ಗಮನಕ್ಕೆ ಇದೆಲ್ಲವನ್ನು ಕೂಡ ತರುವಂತದ್ದಾಗತ್ತೆ. ಮೊದಲನೇದಾಗಿ ಕೆಪಿಸಿಸಿ ಅಧ್ಯಕ್ಷರು ಮತ್ತೆ ಡಿಸಿಎಂ ಹುದ್ದೆಗಳಷ್ಟೇ ಈಗ ಪ್ರಮುಖವಾಗಿರ್ತಕ್ಕಂಥ. ಇದರ ನಂತರ ಏನು ಸಚಿವರ ಪಟ್ಟಿಗೂ ಕೂಡ ಫೈನಲ್ ಆಗಿ ಅಂತಿಮವಾಗಿ ಒಂದಷ್ಟು ಮುದ್ರೆ ಹೊದಿಸ್ಕೊಂಡ್ ಬರುವಂತದ್ದು. ಈ ಮೊದಲ ಹಂತದಲ್ಲಿ ಸುಮಾರು 8 ರಿಂದ 10 ಜನಕ್ಕೆ ಸಚಿವರು ಎಂಟ್ರಿ ಆಗುವಂತ ಸಾಧ್ಯತೆ ಇರತಕ್ಕಂಥ ನೂತನ ಕ್ಯಾಬಿನೆಟ್ಗೆ. ಈ 8 ರಿಂದ 10 ಜನದಲ್ಲಿ 4 ರಿಂದ 5 ಜನ ಸಿದ್ದರಾಮಯ್ಯ ಅವರ ಆಪ್ತರು, ಮತ್ತೆ 4 ರಿಂದ 5 ಜನ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಇರ್ತಾರೆ ಅಂತಕ್ಕಂಥದ್ದು. ಸದ್ಯ ಮೊದಲನೇ ಸುತ್ತಿನಲ್ಲಿ ಈಗಾಗಲೇ ಸಾಕಷ್ಟು ಹೆಸರುಗಳು ಕೇಳಿ ಬರ್ತಿದೆ. ಆದ್ರೂ ಕೂಡ ಹೈಕಮಾಂಡ್ ಅಂತಿಮವಾಗಿ ಯಾರಿಗೆ ಮುದ್ರೆ ಹೊತ್ತುತ್ತಾರೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಈಗಾಗಲೇ ಯುಟಿ ಖಾದರ್ ಅವರು ಕೂಡ ಬಹಳ ವಿಶ್ವಾಸದಲ್ಲಿದ್ದಾರೆ. ನಾನು ಮೊದಲ ಸುತ್ತಿನಲ್ಲಿ ನನ್ನ ಹೈಕಮಾಂಡ್ ಪರಿಗಣಿಸ್ತಾರೆ ಅಂತಕ್ಕಂಥದ್ದು ಕೂಡ ಬಹಳ ಅಂದ್ರೆ ತುಂಬಾ ವಿಶ್ವಾಸದಲ್ಲಿರ್ತಕ್ಕಂಥದ್ದು. ಹೀಗಾಗಿನೇ ಈಗ ಸ್ಪೀಕರ್ ಸ್ಥಾನ ಏನಿದೆ ಅದು ಬೇರೆಯವರಿಗೆ ಆಗತ್ತೆ ಅಂತ ಹೇಳಿ ಚರ್ಚೆಗೆ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಒಂದು ಕಡೆಗೆ ಸ್ಪೀಕರ್ ಸ್ಥಾನಕ್ಕೆ ಪ್ರಬಲವಾಗಿ ಟಿಬಿ ಜಯಚಂದ್ರ ಅವರ ಹೆಸರುಗಳು ಕೇಳಿ ಬರ್ತಾ ಇದೆ, ದಿನೇಶ್ ಗುಂಡೂರಾವ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ನೋಡ್ಬೇಕು
ಅಂದ್ರೆ ಇಲ್ಲಿ ಎಚ್ ಕೆ ಪಾಟೀಲ್ ಅವರ ಹೆಸರು ಕೂಡ ಕೇಳಿ ಬರ್ತಕ್ಕಂಥ ಒಂದು ವೇಳೆ ಅವರು ಇರ್ತಕ್ಕಂಥ ನಿಭಾಯಿಸ್ತಿರ್ತಕ್ಕಂಥ ಖಾತೆಗಳು ಏನಿದ್ವು ಈ ಖಾತೆಗಳು ಏನಾದರೂ ಬದಲಾವಣೆ ಆಯ್ತು ಅಂತಂದ್ರೆ ಸಹಜವಾಗಿ ಆ ಖಾತೆಗಳು ಬೇರೆಯವರು ಸಿಗುವಂತದ್ದು. ಸೊ ಹೀಗಾಗಿ ಅಳೆದು ತೂಗಿ ನಾಳೆ ಸೋಮವಾರ ಅಂತಿಮವಾಗಿ ಒಂದಷ್ಟು ಹೈಕಮಾಂಡ್ ನಿಂದ ಪಟ್ಟಿ ರೆಡಿ ಆಗುತ್ತೆ. ಬಹುಶಃ ನಾಳೆ ಸಂಜೆ ವೇಳೆಗೆ ಒಂದಷ್ಟು ಕ್ಲಿಯರ್ ಪಿಕ್ಚರ್ ಸಿಗುವಂತ ಸಾಧ್ಯತೆಗಳು ಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ.